ನೋಡಿ ವೀಕ್ಷಕರೇ, ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಇದಕ್ಕೆ ಕೊಂಚ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇವತ್ತು ಹೋಟೆಲ್ ಶೈಲಿಯ ಸಾಂಬಾರು ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ಕರೆಕ್ಟ್ ಹೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ನಮಸ್ತೆ ವೀಕ್ಷಕರೇ, ಲಕ್ಷ್ಮಿ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಇಡ್ಲಿಗೆ ಸಾಂಬಾರು ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು. ಈ ಬ್ಯಾಡಗಿನೂ ಒಂದು ಅರ್ಧ ಇದೆ, ಮತ್ತು ಇಲ್ಲಿ ಗುಂಟೂರು ಒಂದು ಅರ್ಧ ಇದೆ. ಒಂದು ತೊಗೊಂಡಿದ್ದೀನಿ, 1 ಹಿಡಿಯಷ್ಟು. ಇಲ್ಲಿ ಒಂದು 2 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, ಕೊತ್ತಂಬರಿ ಬೀಜ. ಮತ್ತು ಹುರ್ಕೊಳ್ಳೋಕ್ಕೆ ಇದನ್ನು ಉರಿಬೇಕು. ಹುರ್ಕೊಳ್ಳೋಕ್ಕೆ ನೋಡಿ, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ. ಇದನ್ನೆಲ್ಲ ಒಂಚೂರು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಪಾನ್ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಒಂದು ಪಾನ್ ಇಟ್ಕೊಂಡು ಇದಕ್ಕೆಲ್ಲ ಒಂಚೂರು ಸೇರಿಸ್ಕೊತೀನಿ ನಾನು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಒಂಚೂರು ಘಮ ಬರೋವರೆಗೂ ಅದನ್ನು ಒಂಚೂರು ಉಟ್ಕೊಳ್ಳೋಣ ಅಂತೆ. ಹುರ್ಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಸೇರಿಸ್ಕೊಳ್ಳೋಣ. ಧನಿಯಾ ಸೇರಿಸು ಇದಕ್ಕೆ ಒಂಚೂರು ಫ್ರೈ ಮಾಡೋಣ. ನೋಡಿ, ಸ್ವಲ್ಪ ಘಮ ಬರೋವರೆಗೂ ಒಂಚೂರು ಮೀಡಿಯಮ್ ಮಧ್ಯಮ ಊರಿನಲ್ಲಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ತಡ ಹತ್ಬಿಟ್ರೆ ಅದು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಈ ಮಧ್ಯಮ ಊರಿನಲ್ಲಿ ನಾನಿವತ್ತು ಹುರ್ಕೊಂಡು ನಿಮಗೆ ಇಡ್ಲಿ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ. ಹೋಟೆಲ್ ಶೈಲಿಯ ಇಡ್ಲಿ ಸಾಂಬಾರು ಇದು. ಇಲ್ಲಿ ಶಿವಮೊಗ್ಗದಲ್ಲಿ ಮೀನಾಕ್ಷಿ ಭವನ ಅಂತಿದೆ, ಅದರಲ್ಲಿ ತುಂಬಾ ಫೇಮಸ್ಸು ಇಡ್ಲಿ ಸಾಂಬಾರು. ಆ ಥರ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಯಾವ ಹೋಟ್ಲಿಗೆ ಹೋದ್ರೂ ಸಾಂಬಾರು ಅಂತೂ ತುಂಬ ಚೆನ್ನಾಗಿರುತ್ತೆ. ಕೆಲವು ಹೋಟ್ಲುಗಳಲ್ಲಿ ಈ ಥರ ಒಂದು ಬ್ರಾಹ್ಮಣರ ಶೈಲಿನಲ್ಲಿ ಮಾಡ್ತಾರೆ, ಕೆಲವರು ಬೇರೆ ಥರ ಮಾಡ್ತಾರೆ, ತರಕಾರಿ ಎಲ್ಲ ಹಾಕಿ. ನಾನಿಲ್ಲಿ ತರಕಾರಿ ಏನು ಹಾಕ್ತಿಲ್ಲ, 1-2 ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಚೂರು ಈ ಘಮ ಬರ್ತಿದೆ ಈ ಧನಿಯದ್ದು. ಈ ಟೈಮಲ್ಲಿ ಸ್ವಲ್ಪ ಮಧ್ಯಮ ಊರು ಮಾಡಿಕೊಂಡು ಸ್ವಲ್ಪ ಈ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಂಚೂರು ಕೆಂಪಾಗೋ ಒಂಚೂರು ಒಂದು ಕೂಡ ಹುರ್ಕೊಳೋಣಂತೆ. ನೋಡಿ ವೀಕ್ಷಕರೇ, ಇದು ಒಂಚೂರು ಕೆಂಪಾಗಿದೆ. ಈ ಟೈಮಲ್ಲಿ ಒಂಚೂರು ನಾನು ಹಿಂಗೆ ಸೇರಿಸ್ಕೊತೀನಿ ಉರಿಲಿಕ್ಕೆ. ಹಿಂಗೆ ಸೇರಿಸ್ಕೊಂಡಾದ್ಮೇಲೆ ಅದು ಮತ್ತೆ ನಾನು ಒಗ್ಗರಣೆಗೂ ಹಾಕ್ತೀನಿ. ಈಗ ಮತ್ತೆ ಇದಕ್ಕೊಂಚೂರು ಸೇರಿಸ್ಕೊತೀನಿ. ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಸಿಡಿತಾ ಇದೆ. ಸಾಸಿವೆನ ಹಾಕಿಲ್ಲ, ಜೀರಿಗೆ ಸಿಡಿತಾ ಇದೆ. ಈಗ ಈ ಟೈಮಲ್ಲಿ ನೋಡಿ ಕೆಂಪಾಗಿದೆ ಇದು. ನೋಡಿ, ಈ ಟೈಮಲ್ಲಿ ತಕ್ಕೊಳ್ಳೋಣ. ಇದನ್ನು ತಕ್ಕೊಂಡು ಒಂಚೂರು ಒಣಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂಚೂರು ಎಣ್ಣೆ ಸೇರಿಸ್ಕೊತೀನಿ. 1 ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ. ಚೂರು ಎಣ್ಣೆ ಸೇರಿಸ್ಕೊಂಡು ಒಂಚೂರು ಸ್ವಲ್ಪ ಬೆಚ್ಚಗಾಗಿ ಅಂದರೆ ಗರಿ ಆಗುವಾಗ ಒಂಚೂರು ಉಟ್ಕೊಂಡ್ರೆ ಮಿಕ್ಸಿಗೆ ಹಾಕೋಕ್ಕೆ ಸರಿ ಹೋಗುತ್ತೆ. ತಕ್ಕೊಡ್ತೀನಿ ಇದನ್ನು, ಸಾಕು ಇಷ್ಟ ಆದರೆ ನನಗೆ. ನೋಡಿ, ಇದೊಂಚೂರು ಹಂಚು ಬಿಸಿ ಇರೋದ್ರಿಂದ ಆ ಬಿಸಿನಲ್ಲೇ ಒಂಚೂರು ಗರಿ ಆಗುತ್ತೆ ಇದು. ಈಗ ತಕ್ಕೊತೀನಿ ನಾನು. ಇಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ, 1/4 ಕಪ್ ಇದೆ ಇದು, ಕಾಫಿ ಕಪ್ಪಲ್ಲಿ. ಮತ್ತು ಒಂದು 2 ಹಿಡಿಯೋಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಹಾಕ್ದಾಗ ಈ ಸಾಂಬಾರಿಗೆ ಒಂಚೂರು ಟೇಸ್ಟ್ ಬರೋದು. ಹಾಗಾಗಿ ತೊಗರಿಬೇಳೆ ಹಾಕ್ಬೋದು, ತೊಗರಿಬೇಳೆನೂ ಹಾಕ್ಬೋದು, ಇದು ಆಪ್ಷನಲ್ಲು. ಬಟ್ ಅದು ಹೆಸರುಬೇಳೆ ಹಾಕಿದಾಗ ಇನ್ನೂ ಟೇಸ್ಟು ಜಾಸ್ತಿ ಆಗುತ್ತೆ ಅನ್ನಕ್ಕೆ. ಇದನ್ನು ಒಂಚೂರು ವಾಶ್ ಮಾಡಿಕೊಂಡು ನಾನು ಒಂದ್ಸರಿ ಕುಕ್ಕರ್ಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, ಈ ಕುಕ್ಕರ್ ನೀರು ಇಟ್ಟಿದ್ದೀನಿ. ಇದೊಂಚೂರು ವಾಶ್ ಮಾಡ್ಕೊತೀನಿ ನಾನು. ನೋಡಿ ವೀಕ್ಷಕರೇ, ಈ ನೀರು ಇಟ್ಟಿದ್ದೀನಿ ಕುಕ್ಕರಲ್ಲಿ. ಇವಾಗ ನಾನು ಬೇಳೆ ತೊಳ್ಕೊಂಡಿದ್ದೀನಿ, ಹೆಸರುಬೇಳೆ ಮತ್ತು ತೊಗರಿಬೇಳೆ. ನಾನು ಇದನ್ನು ಸೇರಿಸ್ತೀನಿ. ಇದಕ್ಕೆ ಸೇರಿಸ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ.
ಅರಿಶಿನ ಪುಡಿ ಸೇರಿಸಿ ಮತ್ತು ಇದಕ್ಕೆ ನಾನು ಒಂಚೂರು ಈರುಳ್ಳಿ ಟೊಮೊಟೊ ಹಣ್ಣೆಲ್ಲ ಒಟ್ಟಿಗೆ ಹಾಕ್ಕೊತೀನಿ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನಾನು ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊತೀನಿ. ನೋಡಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ದೀನಿ. ನೋಡಿ ಒಂದು 2 ಈರುಳ್ಳಿ ತೊಗೊಂಡಿದ್ದು ದಪ್ಪ ಇರೋದು ಈರುಳ್ಳಿ ಉದ್ದುದ್ದು ಹಿಂಗೆ ಹೆಚ್ಬಿಟ್ಟು ನಾನು ಇದಕ್ಕೆ ಸೇರಿಸ್ತೀನಿ. ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ, ಇದನ್ನು ಈ ಕಡೆ ಸೇರಿಸ್ಕೊತೀನಿ. ಮತ್ತು ಇಲ್ಲಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಟೊಮೊಟೊ ಹಣ್ಣು ಈ ಕಡೆ ನಾನು ಸೇರಿಸ್ಕೊತೀನಿ. ಇದು ಕುದಿಯೋಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡಿ ಮಸಾಲೆ ಎಲ್ಲ ಹುರಿದಿದ್ನಲ್ಲ ವೀಕ್ಷಕರೇ, ಅದನ್ನು ಈ ಕಡೆ ಮಿಕ್ಸಿಗೆ ಹಾಕ್ಕೊಳೋಣಂತೆ. ನೋಡಿ ಮಿಕ್ಸಿ ಜಾರ್ ತೊಗೊಂಡು ನಾನು ಇದಕ್ಕೆಲ್ಲ ಸೇರಿಸ್ಕೊತೀನಿ. ಇಲ್ಲಿ ಒಣಮೆಣಸಿನ್ಕಾಯಿ ಮತ್ತು ಏನು ನಾನು ಧನಿಯಾ ಎಲ್ಲ ಉಟ್ಕೊಂಡಿದ್ನಲ್ಲ ಇದನ್ನು ಸೇರಿಸ್ಕೊತೀನಿ. ಇದು ಒಂದೇ ಮಾಡಿ ಇಟ್ಕೊಬೋದು ಸರ್, ಇದನ್ನು ಪುಡಿನ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನು ಮಾಡ್ಕೊಬೋದು. ನೋಡಿ ಇದನ್ನು ಸೇರಿಸ್ಕೊತೀನಿ ಪುಡಿನ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕಾಯಿ ಸೇರಿಸ್ಕೊತೀನಿ ನಾನು, ಸ್ವಲ್ಪ ಒಂಚೂರು ರುಚಿ ಬರಲಿ ಅಂತೇಳಿ ಒಂದು ಸ್ವಲ್ಪ ಕಾಯಿ ಸೇರಿಸ್ಕೊತೀನಿ. ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಹುಣಸೆಹಣ್ಣು ಸೇರಿಸ್ಕೊಡ್ತೀನಿ ವೀಕ್ಷಕರೇ. ಇಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ಈ ಕಡೆ ಸೇರಿಸ್ತೀವಿ. ಹುಣಸೆಹಣ್ಣು ಹಾಕ್ದಾಗಲೇ ಇದು ಸಾಂಬಾರಿಗೆ ಟೇಸ್ಟ್ ಬರೋದು, ಹಾಗಾಗಿ ಹಾಕಲೇಬೇಕು ಹುಣಸೆಹಣ್ಣು. ನಾವೇನು ಟೊಮೊಟೊ ಹಣ್ಣು ಹಾಕಿದ್ರೂ ಹುಣಸೆಹಣ್ಣು ಹಾಕಿದಾಗ ಅದು ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿದಾಗ ಏನಾಗುತ್ತೆ ರುಚಿ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ಒಂಚೂರು ರುಬ್ಕೊಂಡ್ಬರ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಮಸಾಲೆ ರುಬ್ಬಿರೋದನ್ನು ಇದಕ್ಕೆ ಸೇರಿಸ್ತೀನಿ ನಾನು. ನೋಡಿ ಸೇರಿಸ್ಬಿಟ್ಟು ಈ ಜಾರಲ್ಲಿರೋದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸೇರಿಸ್ಕೊತೀನಿ. ಸೇರಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನೋಡಿ ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು. ನಮ್ಮ ಕೈ ಎಳತೆ ಏನಿದೆ ನಾನು ಅದಕ್ಕೇ ಉಪ್ಪು ಸೇರಿಸ್ತೀನಿ. ನೋಡಿ ವೀಕ್ಷಕರೇ, ಎಲ್ಲ ಒಂಚೂರು ಮಿಕ್ಸ್ ಕೊಟ್ಕೊಂಡು ಈ ಥರ ಇದಕ್ಕೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ವೀಕ್ಷಕರೇ. ಮೇಯ್ನ್ ಇರೋದೇ ಬೆಲ್ಲ ಮತ್ತು ಹುಣಸೆಹಣ್ಣು ಬೆಲ್ಲ ಹಾಕ್ದಾಗಲೇ ಈ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರೋದು. ರುಬ್ತಿರೋದು ಘಮ ಇಲ್ಲಿಗೆ ಹೊಡಿತಾ ಇದೆ ನನಗೆ. ನೋಡಿ ಇಲ್ಲಿ ನಾನು ಜೋನಿ ಬೆಲ್ಲ ಇತ್ತು ನಮ್ಮ ಮನೇಲಿ, ನಾನು ಅದನ್ನೇ ತೊಗೊತಾ ಇದ್ದೀನಿ. ಜೋನಿ ಬೆಲ್ಲ ಇಲ್ಲ ಅಂದರೆ ಬೆಲ್ಲನೇ ಹಾಕ್ಕೊಬೋದು. ನೋಡಿ 1-2 ಸ್ಪೂನ್ ಅಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು. ಇವಾಗ ಒಂಚೂರು ಕ್ಲೋಸ್ ಮಾಡಿ ಅದನ್ನು 1-2-3 ವಿಷಲ್ ಮಾಡ್ಕೊಂಡು ವೀಕ್ಷಕರೇ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಅಷ್ಟು ನೋಡ್ಕೊಂಡ್ಬಿಡೋಣ. ನೋಡಿ ನೋಡಿಕೊಂಡು ಇದೊಂಚೂರು 1-2-3 ವಿಷಲ್ ಮಾಡಿಕೊಂಡು ವೀಕ್ಷಕರೇ, 3 ವಿಷಲ್ ಸಾಕು ಮಾಡಿಕೊಂಡ್ರೆ ನನಗೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ವೀಕ್ಷಕರೇ, ಈಗ ನನ್ನ ಸಾಂಬಾರು ಆಗಿದೆ. ನಾನು ಕುಕ್ಕರ್ ತೆಗಿತಾ ಇದ್ದೀನಿ. ನೋಡಿ ಎಲ್ಲ ಬೆಂದ್ಬಿಟ್ಟು ಬೇಳೆ ಈರುಳ್ಳಿ ಆಲೂಗಡ್ಡೆ ಎಲ್ಲ ಬೆಂದ್ಬಿಟ್ಟು ತುಂಬ ಮೆತ್ತಗಾಗಿದೆ. ಇವಾಗ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಮಾಡೋಕ್ಕೆ ಪಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಕರೆಂಟ್ ಹೋಗ್ಬಿಡ್ತು ವೀಕ್ಷಕರೇ. ನೋಡಿ ಇಲ್ಲಿ ಪಾನ್ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸೇರಿಸಿ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸೇರಿಸ್ಕೊಂಡು ವೀಕ್ಷಕರೇ, ಕರೆಂಟ್ ಹೋಗ್ಬಿಟ್ಟಿದೆ. ಬಟ್ ನನ್ನ ಹಂಚಿಟ್ಬಿಟ್ಟಿದೆ ಅಂತ ಇದರಲ್ಲೇ ಸೋರಿಸ್ತಾ ಇದ್ದೀನಿ. ಸ್ವಲ್ಪ ಬೆಳಕಿದೆ, ನಾನು ಚಾರ್ಜರ್ ಲೈಟು ನೋಡಿ ಹೀಗಾಗಿ ಆಗ್ತಾಯಿದೆ ಸಾಸಿವೆ.
ಈ ಟೈಮಲ್ಲಿ ಸ್ವಲ್ಪ ಇದನ್ನು ಹಿಂಗೆ ಸೇರಿಸ್ಕೊಳ್ಳೋಣ. ಹಿಂಗು ನಾನು ಉರಿಲಿಕ್ಕೆ ಹಾಕಿದ್ದೆ ಮಸಾಲೆಗೆ. ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊತೀನಿ. ಇವಾಗ ನಾನು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂಚೂರು ಚೆನ್ನಾಗಿ ಕೆಂಪಾಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ವೀಡಿಯೋ ಮಾಡ್ಬೇಕಾದ್ರೆ ಈಗಲೇ ಕರೆಕ್ಟ್ ಹೋಗ್ಬಿಟ್ಟಿದೆ ವೀಕ್ಷಕರೇ. ನಾನು ಕುಕ್ಕರ್ ತಣ್ಣಗಾಗೋ ಅಷ್ಟೊತ್ತಿಗೆ ಸಾಂಬಾರು ಅಂದರೆ ತುಂಬ ಚೆನ್ನಾಗಾಗಿದೆ. ಇವತ್ತು ಒಳ್ಳೆ ಹುರಿದು ಫ್ರೆಶ್ಶಾಗಿ ಮಾಡಿರೋದ್ರಿಂದ ನಾನೇನು ಮಾಡಿ ಸ್ಟೋರ್ ಮಾಡಿಲ್ಲ. ಸ್ಟೋರ್ ಮಾಡ್ಕೊಬೋದು, ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ಸ್ಟೋರ್ ಮಾಡ್ಬೋದು. ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಕ್ಲೀನಾಗಿ ಕವರ್ ಮಾಡಿ ಅದು ಆರಾಮ ಅದೇ ಥರ ಇರುತ್ತೆ. ನಾನು ಇವಾಗ ಎಷ್ಟು ಬೇಕೋ ಅಷ್ಟೇ ಹುರ್ಕೊಂಡಿದ್ದೀನಿ ಅಂದರೆ ಟೈಮ್ ಇಲ್ಲ ಅನ್ನೋರು ಹೊರ್ಕೋಗೋರು ವಾರಕ್ಕೊಂದ್ಸರಿ ಬೇಕಾದ್ರೆ ಹುರಿದು ಇಟ್ಕೊಂಡು ಒಂದು ತಿಂಗಳು 2 ತಿಂಗಳು ಬರುತ್ತೆ. ಒಂದು ಸರಿ ಹುರಿದು ಇಟ್ಕೊಂಡ್ರೆ 1-2 ತಿಂಗಳು ಆರಾಮ ಮಾಡ್ಕೊಬೋದು. ನೋಡಿ ಇದಾಗಿದೆ. ಇದನ್ನು ತಕ್ಕೊತೀನಿ ನಾನು. ತಕ್ಕೊಂಡು ಮತ್ತು ಇದನ್ನು ನಾನು ಸೇರಿಸ್ಕೊತೀನಿ ನಾನಿಲ್ಲಿ. ಸಾಂಬಾರಾಗಿದೆ ವೀಕ್ಷಕರೇ. ಇದು ನೋಡಿ, ಇದೊಂದು ಸ್ವಲ್ಪ ಒಗ್ಗರಣೆ ಈ ಕಡೆ ಸೇರಿಸ್ಕೊಳ್ಳೋಣ. ಪರಿಮಳ ಅಂತೂ ಮನೆ ತುಂಬ ತುಂಬಿಕೊಂಡಿರೋದು. ಅಷ್ಟು ರುಚಿಯಾಗಿದೆ ಸಾಂಬಾರು. ನೋಡಿ, ಒಂದೇ ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕೆ ಒಗ್ಗರಣೆ ಎಲ್ಲ ಹೊಂದ್ಕೊಳೋಂತ ಅಷ್ಟೇ. ನೋಡಿ, ನಾನು ಆಮೇಲೆ ಬಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಒಂಚೂರು ತಟ್ಟೆ ಇಡ್ಲಿದು ಮಾಡ್ಕೊಂಡಿದ್ದೀನಿ. ಇಡ್ಲಿ ಒಂದ್ಸರಿ ಮಾಡೋ ತೋರಿಸಿದ್ದೆ. ಇವಾಗ ಒಂಚೂರು ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರು ಹಾಕ್ಕೊಂಡು ಒಂಚೂರು ಬಡಿಸ್ಕೊಳ್ಳೋಣ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ. ನೋಡಿ ಎಷ್ಟು ಸಾಫ್ಟ್ ಇದೆ ಇಡ್ಲಿ ಅಂತ. ನೋಡಿ ವೀಕ್ಷಕರೇ, ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಇದಕ್ಕೆ ಕೊಂಚ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇವತ್ತು ಹೋಟೆಲ್ ಶೈಲಿಯ ಸಾಂಬಾರು ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ಕರೆಕ್ಟ್ ಹೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ.